ಸಂಧ್ಯಾಕ್ಷರಗಳು ಅಂತೇಳಿ ಒಂದು ಕನ್ನಡದಲ್ಲಿ ಪರಿಕಲ್ಪನೆ ಬರುತ್ತೆ. ಏನು ಸಂಧ್ಯಾಕ್ಷರಗಳು ನೋಡ್ರಿ ವಿದ್ಯಾರ್ಥಿಗಳೇ, ಸಂಧ್ಯಾ ಅಂತಂದರೆ ಇದೆ ಇಲ್ಲಿ ಕೂಡುವುದು, ಕೂಡುವ ಕಾರ್ಯ. ಸಂಧ್ಯಾಕ್ಷರಗಳು ಅಂತಂದರೆ ಎರಡು ಅಕ್ಷರಗಳು ಕೂಡುವುದರಿಂದ ಒಂದು ಅಕ್ಷರ ಉತ್ಪತ್ತಿ ಆಗುತ್ತೆ. ಆ ರೀತಿಯಾಗಿ ಎರಡು ಅಕ್ಷರಗಳ ಸಂಧಿಯ ಕಾರ್ಯದಿಂದ ಏನಾದರೂ ಅಕ್ಷರಗಳ ಉತ್ಪತ್ತಿಯಾಗಿದ್ದರೆ ಅವುಗಳನ್ನು ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ. ಈ ಸ್ವರಗಳಲ್ಲಿ ಎರಡು ರೀತಿ ಸಂಧ್ಯಾಕ್ಷರಗಳಿವೆ. ಒಂದು ಐ ಅಂತಕ್ಕಂಥ ಸಂಧ್ಯಾಕ್ಷರ, ಇನ್ನೊಂದು ಔ ಅಂತಕ್ಕಂಥ ಸಂಧ್ಯಾಕ್ಷರ. ನೋಡಿ, ಐ ಮತ್ತು ಔ ಇವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ. ಹೇಗೆ, ಯಾಕೆ ಇವುಗಳನ್ನು ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ ಅಂತಂದರೆ ನೋಡಿ, ಐ ಎಂಬ ಅಕ್ಷರವು ಅ ಮತ್ತು ಎ ಎಂಬ ಅಕ್ಷರಗಳ ಸಹಾಯದಿಂದ ಅಂದರೆ ಅ ಮತ್ತು ಎ ಎಂಬ ಅಕ್ಷರಗಳ ಸಂಧಿ ಕಾರ್ಯದಿಂದ ಉತ್ಪತ್ತಿಯಾಗಿದೆ. ನೋಡ್ರಿ, ಐ ಎಂಬ ಅಕ್ಷರವು ಅ ಮತ್ತು ಎ ಎಂಬ ಸಂಧಿ ಕಾರ್ಯದಿಂದ ಏನಾಗಿದೆ, ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಔ ಎಂಬ ಅಕ್ಷರವು ಅ ಮತ್ತು ಓ ಎಂಬ ಅಕ್ಷರಗಳ ಸಂಧಿ ಕಾರ್ಯದಿಂದ ಇದು ಉತ್ಪತ್ತಿಯಾಗಿದೆ. ಇವುಗಳನ್ನು ಐ ಮತ್ತು ಔ ಅನ್ನು ಏನಂತ ಕರಿತೀವಿ, ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ